ಹೆಲೋ ಗೈಸ್, ವೆಲ್ಕಮ್ ಟು ಡೇ 47. ಇವತ್ತು ನಾನು ಸನ್ರೈಸ್ ನೋಡೋಕ್ಕೆ ಹಂಪಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್. ಸೊ ಲೆಟ್ಸ್ ಗೋ. ಎಲ್ಲ ಪ್ಯಾಕ್ ಆಗಿದೆ ಆ್ಯಂಡ್ ಹಂಪಿಯಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮಾಲ್ಯವಂತ ಹೋಗಿದ್ದೆ, ಅಲ್ಲಿ ತುಂಬ ಚೆನ್ನಾಗಿತ್ತು ನಾನು ಮತ್ತು ನನ್ನ ಕಸಿನ್ ಹೋದಾಗ. ಬಟ್ ಟುಡೇ ಮಾತಂಗ ಹಿಲ್ಸ್ ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ 5:15 ಆಗಿದೆ, ಬಟ್ ಸ್ಟಿಲ್ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ. ಆ್ಯಂಡ್ ಅವ್ನು ಬಂದಮೇಲೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ ನಮ್ಮ ಜರ್ನಿನ. ಸೊ ಸ್ಟೇ ವಿತ್ ಅಸ್ ಗೈಸ್. ಇನ್ನು 5 ಮಿನಿಟ್ಸಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲಿ ಇರ್ತಾನೆ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್ ಆ್ಯಂಡ್ ವೆರಿ ಫನ್ ಜರ್ನಿ. ಸೊ ಯಾ, ಲೆಟ್ಸ್ ಗೆಟ್ ರೆಡಿ. ಇಲ್ಲಿ ಯಾವಾಗಲೂ ಗೇಟ್ ಹಾಕ್ತಿರ್ತಾರ. ಹಂಗೆ ಹತ್ರ ಹೋಗು, ಫ್ರೀ ಫುಡ್ ಕೊಡ್ತಾರೆ. 1 ಕೋಟಿ ಕೊಟ್ರೆ ಏನು ಮಾಡ್ತಿಲ್ಲ ನೀನು? ಬ್ಯಾಂಕಲ್ಲಿ ಇಟ್ಟು ಟಿಕೆಟ್ ಇರುತ್ತೆ. ಫೈನಲಿ ಬಂದ್ವಿ ನಾವು. ಹೋಗ್ಬಿಡು, ಯಾರು ಪೊಲೀಸ್ ಇಲ್ಲ ಅಂತಂದ್ರೆ ಇದಾಗಿಲ್ಲ ಅನ್ಕೊಂಡು. ನೈಸ್ ಗೈಸ್, ಎಸ್ ನೋಡಿಲ್ಲೇ ಲಾಸ್ಟ್ವರೆಗೆ ಹೋಗ್ಬಿಡೋದು. ಯಾಕಂದ್ರೆ ಇವಾಗ ರೈಸ್ ಮಾಡಬೇಡಲೇ, ಸ್ವಲ್ಪ ಬ್ರೇಕ್ ಇಡಿ. ಒಂದು ಗಾಡಿ ಮತ್ತೆ ಕಾರ್ಗಳು ಇದಲ್ಲ. ಹೆಂಗೆ ಭುವನ್, ಹೆಂಗೆ ಅನಿಸ್ತಿದೆ? ಅಂತೂ ಇಂತೂ ದಾರಿ ಅಂತ ಕಾಣಿಸ್ತು. Breathe in, breathe out. ಮಾತಂಗ ಹಿಲ್ಸ್ನ ದಿನಕ್ಕೊಂದು 2 ಸತಿ ಹತ್ತಿಳಿದ್ಬಿಡು ಭುವನ್. ಜಿಮ್ಮಿಗೆ ಹೋಗೋದು ಅವಶ್ಯ ಇರಲ್ಲ ನಿಮ್ಮ ಮತ್ತೆ. ಓಹ್, ಆಯ್ತು ಅನ್ಸುತ್ತೆ. ಏನಾಯ್ತು ಭುವನ್, ಎದ್ದೇಳು. ಹೆಂಗಿತ್ತು ಭುವನ್ ಎಕ್ಸ್ಪೀರಿಯನ್ಸ್? ನೀವು ಮಾತಾಡ್ಬೇಕಾ? ಮಸ್ತಿದೆ, ಸೂಪರ್. ಈಸಿ ಇತ್ತ ಟ್ರೆಕ್? ಸತ್ತೋಂಗಾಗೈತೆ ನನಗೆ. ಈಸಿ ಅಂತ ಇಲ್ಲೇ ಅಂತಂದು 10 ಸರಿ ಕ್ಯೂರಿಯಾಸಿಟಿ ಗೊತ್ತಾಗುತ್ತಾ? ಬರಬೇಕಾಗುತ್ತೆ.
അണ്ണൻ്റെ കൂടെ അങ്ങനെ ഒരുപാട് കാര്യങ്ങളൊക്കെ मस्त बनते खेळते ಟೀಮಲ್ಲಿ 3 ಕೋತಿ. ಸರಿ ಇಲ್ಲ, ನಿನ್ನ ಫ್ರೆಂಡ್ಸ್ನ ಶೂಟ್ ಮಾಡ್ತಿದ್ದೀನಿ. 1 2 3. ಯಾಕೆ ಬೇಕಲೇ ಬಾಲೆ? ಓ ಅಲ್ಲೋಡದು 4 1 2 3. ಪಾಪ ಇದೆ ಅನ್ನೋದೇ ಇಲ್ಲ ಇದು. ನೋಡೋದು ಬೋನ್ ಹೇಳು ಈ ಜಾಗದ ಬಗ್ಗೆ. ಈ ಜಾಗದ ಬಗ್ಗೆ ಏನು ಹೇಳಬೇಕು ಅಂದರೆ ಇದು ಎಷ್ಟು ಚೆನ್ನಾಗಿದೆ ಅಷ್ಟೇ. ಅಲ್ಲೋಗಿದ್ದು ಎಷ್ಟು ಆಯ್ತು ನಾವು? ಎಲ್ಲಿ? ಚಿಕ್ಕಮಗಳೂರು. ಓಕೆ, ಸನ್ರೈಸೇ ಆಗಿಲ್ಲ. ಹಾಂ, ಆಯಿತು ಬಟ್ ಕಾಣಿಸಿರಲ್ಲ ಅನ್ಸುತ್ತೆ. ಚಳಿ ಇದ್ದಾಗ ಆಗಿ ಬರುತ್ತಲ್ಲ, ಬಿಸಿಲು ಹಾ. ಬಂದಾಗ ಚುಚ್ಚು ಅಂತ ಬಿಸಿಲು ಬಂದು ಬಡಿಯುತ್ತೆ. ಹೌದೌದು. ಮಸ್ತ್ ಇರುತ್ತೆ ಫೀಲ್ ಅದು. ಎಲ್ಲ ಕರ್ಕೊಂಡು ಮಾಡ್ತಾನಪ್ಪ. ರೇಟು ಹಿಲ್ ಅಂತ. ವಿ ಆರ್ ಆಲ್ರೆಡಿ ಆನ್ ಹಿಲ್. ವ್ಯೂ ಪಾಯಿಂಟ್ ಅನ್ಸುತ್ತೆ ಇದು. ಇದೇ ಈಸಿ ಅದು ಬೋನ್. ಇವೆ ಸ್ವಲ್ಪ ವಾವ್ ಬೋನ್ ಏನು ಕಷ್ಟ ಆಯಿತು ಹೆವಿ ಕಷ್ಟ ಆಗೈತೆ ಅಷ್ಟೇ. ನಾನು ನೋಡೋಕ್ಕೆ ಬಿಡೋಣಿಲ್ಲ, ನನಗೆ ಗೊತ್ತು ಆಲ್ರೆಡಿ ನೋಡ್ಬಿಟ್ಟೆ ಅಂತ ನೀನು. ಇಲ್ಲ ಇಲ್ಲ ಇಷ್ಟೇ ಇಷ್ಟ ಏನು ಪೇಮೆಂಟ್ ಓಕೆ ಯಾರಿಗೆ? ಇದನ್ನ ಆಮೇಲೆ ಹಾಕಿದ್ರೆ ಆಯ್ತು ಜೊತೆ. ಆದರೆ ನನ್ನ ಕೈಯಲ್ಲಿ ಅಷ್ಟು ಡವ್ ಬೇಡ. ಅಂತ ಯಾವುದು ಮಾರ್ವಂತ ಬೀಚ್ ಅಂತೀನಿ, ಅದು ಮತ್ತಂಗ ಇಲ್ಲ. ಎಸ್, ಇವಾಗ ನಾವು ಅಲ್ಲೇ ನಡೀತಾ ಇರೋದು ಮಾತಂಗ ಹಿಲ್ಸಲ್ಲಿ. ಎದಕ್ಕೆ ಡವ್ ಮಾಡ್ತಿದ್ದಿ ಬಾ. ಅಕ್ಷಯ್ ತೋರಿಸ್ಬೇಕು ಇಂಥ ಜಾಗ ನೀನು. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ನಾವು ಇವಾಗ ಮಾತಂಗ ಹಿಲ್ಸಿಗೆ ಬಂದೀವಿ. ಆ್ಯಂಡ್ ಈ ಕೋತಿನ ಜೊತೆ ಕರ್ಕೊಂಡು ಬಂದೀನಿ. ಈಸಿ. ಸೊ ಲಾಸ್ಟ್ ಟೈಮ್ ನಾವು ಮಾಲಿ ಅಂತ ಹೋಗಿದ್ವಲ್ಲ, ಅದಕ್ಕಿಂತ ಬೆಸ್ಟ್ ಇತ್ತು ಇದು ಪ್ಲೇಸ್. ಹೌದಾ? ಬಟ್ ಏನಂದರೆ ಕಷ್ಟಪಡ್ಬೇಕು ಇವಾಗ. ಬಟ್ ಅಲ್ಲಿ ನಾವು ಡೈರೆಕ್ಟ್ ಕಾರಲ್ಲಿ ಹೋಗಿದ್ದೀವಿ ಮೇಲೆ. ನೀನು ಬಿಡೋಕ್ಕೆ ಗಾಡಿ ಏನಾಗಲ್ಲ, ನಾನು ಮಾತ್ರ ಹತ್ತೋಗಂಗಾಗಿನಿ. ಏನಾಗಲ್ಲ ಬಾ, ಅಲ್ಲಿ ಜ್ಯೂಸ್ ಕುಡಿಸ್ತೀನಿ ಬಾ. ಮತ್ತೆ ಎಲ್ಲಿ ಅರ್ಧಕ್ಕೆ ಬಾ ಅಂತ ಹೇಳ್ತೀನಿ ಅನ್ಕೊಂಡಿದ್ದೆ. ಹತ್ತಿನ ಫುಲ್ ನಾನು. ಅಲ್ಲ, ಫಸ್ಟಿಗೆ ಸ್ಟಾರ್ಟಿಂಗ್ ನಮಗೆ ದಾರಿ ಸಿಕ್ಕಿದ್ದಿಲ್ಲಲ್ಲ ಅವಾಗ. ಬರ್ದಾರ ಬಟ್ ನಾವು ಹಂಗೆ ಹೋಗಿದ್ದಾರ. ನಾವು ಫಸ್ಟ್ ಯೋಚನೆ ಮಾಡೋಕ್ಕಿತ್ತು, ಹಿಂಗೆ ಬರಬೇಕಿತ್ತು, ಬಟ್ ಬರಲಿಲ್ಲ. ನೋಡಲೇ ಇಲ್ಲ ಅನ್ಸುತ್ತೆ, ಹತ್ತಲಲ್ಲ, ಫುಲ್ಲು ಡಾರ್ಕ್ ಇತ್ತು ಬಿಡಿ ಅವಾಗ. ಇದು ಮತ್ತೆ ಬೋರ್ಡು ಮರ ಅಡ್ಡ. ಹಾಂ, ಇದು ಬಾ ಬ್ರೋ. ಯಾವ ಪ್ಲೇಸ್ ಇದು? ಇದು ಮಾತಂಗ ಹಿಲ್ ಅಂತ. ಓಕೆ.
ಸೊ ನೀವು ಹತ್ತಾ ಇದ್ರೆ ವಾಪಸ್ ಬರ್ತಾ ಇದ್ದೀರಾ? ಹೋಗಿ ಹತ್ತಿದ್ವಿ 5 o'clock ಹತ್ತಿದ್ವಿ. ನೀವು ಬೇಕಿದ್ರೆ ಈಗ ಹತ್ಬೋದು. ಹಾಂ, ಅದೇ ವ್ಯೂಸ್ ಅಷ್ಟು ಚೆನ್ನಾಗಿ ಸಿಗಲ್ಲ, ಯಾಕಂದ್ರೆ ಸನ್ರೈಸ್ ಆಗಿದೆಯಲ್ಲ, ಹಾಂ. ಅದಕ್ಕೆ ಅಷ್ಟು ಚೆನ್ನಾಗಿ ಸಿಗಲ್ಲ. ಓಕೆ, ಇದೊಂದೇನಾ ಬೇರೆದು ಹತ್ತಕ್ಕೆ ಮೇಲೆ? ಇಲ್ಲ, ಇದು ಲಾಂಗ್ ಆಗುತ್ತೆ ನಿಮ್ಗೆ ಹತ್ತಕ್ಕೆ. ಓಕೆ. ಇದಾದರೆ ಶಾರ್ಟ್ ಆಗುತ್ತೆ ಸ್ವಲ್ಪ. ಅದು ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ವಯಸ್ಸಾದವ್ರು ಅಂದರೆ ಸ್ವಲ್ಪ ಮೆಟ್ಲ ಬೇಕಂದ್ರೆ ಇದು ಹತ್ತಿ, ಸ್ವಲ್ಪ ಆಫ್ ರೋಡ್ ಥರ. ಓಕೆ, ಥ್ಯಾಂಕ್ ಯು. ಎದಕ್ಕೆ ಡೌ ಮಾಡಿದೆ? ಇದನ್ನ ಹಾಕ್ಬಿಡ್ತೀನಿ ಮತ್ತೆ ಬಿಹೈಂಡ್ ದ ಸೀನ್ಸ್ ಅಂತೇಳಿ. ಲೇ, ನೀನು ಕೂಡ ಬ್ಲಾಗರ್ ಆಗ್ಬೋದು ನೋಡಲಿ ನನ್ನ ಜೊತೆಗ. ಪಾರ್ಟ್ನರ್. ಹಾಂ, ನೀನು ನನ್ನ ವೀಡಿಯೋ ಮಾಡಿ, ನಾನು ನಿನ್ನ ವೀಡಿಯೋ ಮಾಡ್ತೀನಿ. ವಿಡಿಯೋ ಮಾಡಲಿ. ನಾನು ಇವಾಗ ನಿನ್ನ ವೀಡಿಯೋ ಮಾಡ್ತೀನಿ, ಆ ಥರ ನೀನು ನನ್ನ ವೀಡಿಯೋ ಮಾಡು. ಈ ಕಡೆ ತಿರುಗು, ಫುಲ್ ಗ್ಲೋ ಬರುತ್ತೆ. ಈ ಸೈಡ್ ಬಾ. ಸೊ ಮೆನ್ಸ್ ಮೇಕಪ್. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಅಲ್ಲಿ ಲೆವಿಯನ್ಸಿ ಅಲ್ಲಿ ಕೂಡ ಬರಲ್ಲ ನನಗೆ. ಎಲ್ಲಾದರೆ ನೀರಲ್ಲಿ ಬರಲ್ಲ ನೀನೀಗ ನೋಡ್ರಿ ಗಾಯ್ಸ್, 21 ವಯಸ್ಸಾದರೂ ಇನ್ನೂ ಸ್ವಿಮ್ಮಿಂಗ್ ಬರಲ್ಲ ಇವನಿಗೆ. ನಿಮಗೆ ಬರುತ್ತಾ? ನನಗೆ ಬರುತ್ತೆ, ಬಟ್ ನಾನು ಮಾಡಲ್ಲ ಅಷ್ಟೇ. ಗೈಸ್, ಇವಾಗ ನೀವು ನೋಡ್ಲಾರ್ದಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಭುವನ್. ಸೊ ನೀವು ನೋಡ್ಬೋದು. ಆ್ಯಂಡ್ ಇವಾಗ ನಾವು ಮಾಡ್ತಾ ಇರೋದು ಏನು ಬ್ರೋ? ಅಡ್ವೆಂಚರಸ್ ಟ್ರಿಪ್. ಎಸ್. ಈಗ ಅನ್ಸುತ್ತಾ ನಾವು ಆ ಪ್ಲೇಸಿಗೆ ಹೋಗ್ತೀವಿ ಅಂತ? ನೋಡಿ, ಸ್ವಲ್ಪ ನೀವು ಸಬ್ಸ್ಕ್ರೈಬು ಲೈಕ್ ಮಾಡಿ, ಬೈಕ್ ಕೊಡ್ತೀವಿ, ಬೈಕಲ್ಲಿ ಬರ್ತೀನಿ ನೆಕ್ಸ್ಟ್ ಟೈಮ್. ಸೊ ಇವನು ಹೇಳ್ದಂಗೆ ನನಗೊಂದು ಬೈಕ್ ಕೊಡಿಸಿ. ಈ ಬೈಕ್ ಬೇಡ, ಕಾರ್ ಹೇಳು. ಹಾಂ, ಕಾರ್ ಕೊಡ್ತೀವಿ, ಅಟ್ಲೀಸ್ಟ್ ಬೈಕವ್ರು ಬರೋದು ಆ ಥರ. ಸೊ ಇವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಮ್ಮ ಮುಂದೆ ಇರೋದು ವಿರೂಪಾಕ್ಷ ಟೆಂಪಲ್. ಓಕೆ, ಬಂದಿಲ್ಲ. ನೀವು ನೋಡ್ಬೋದು ವಿರೂಪಾಕ್ಷ ಟೆಂಪಲ್ ಇದು. ಸೊ ಇದ್ರ ಅಪೋಸಿಟ್ ಇರೋದೇ ಮಾತಂಗ ಹಿಲ್. ಇಷ್ಟೊತ್ತಂಗ ನೀವು ನೋಡಿರೋದಲ್ಲ ಅಲ್ಲಿಂದ ಕಾಣಿಸಿರೋ ವ್ಯೂ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ವಿರೂಪಾಕ್ಷ ಟೆಂಪಲ್ ಹತ್ತಿರ, ಬಟ್ ಒಳಗಡೆ ಹೋಗ್ತಾ ಇಲ್ಲ. ಬಿಕಾಸ್ ನಿಮಗೆ ಗೊತ್ತು, ನಾವು ಸ್ನಾನ ಮಾಡಿ ಎಸ್ ಗೈಸ್, ಇವಾಗ ನೀವು ನೋಡ್ತಿದ್ರಲ್ಲ ಇದೇ ಪ್ಲೇಸ್ ನಾವು ಬರಬೇಕಂತ ಅಂದ್ಕೊಂಡಿದ್ದು. ಆ್ಯಂಡ್ ನಮ್ಮ ರೈಡರ್ ಭುವನ್ ಶ್ಯಾಮ್ ಕರ್ಕೊಂಡು ಹೋಗ್ತಿದ್ದಾನೆ. ಹೋಪ್ ಸೇಫಾಗಿ ಕರ್ಕೊಂಡು ಹೋಗ್ತಿದ್ದಾನಂತ. ಹೆಂಗೆ ಭುವನ್, ಏನಾದರೂ ಚಿರತೆ ಬಂದರೆ ಆ ಥರ? ಚಿರತೆ ಬಂದರೆ ಏನಪ್ಪ ಮಾಡ್ತೀನಿ ಅಂದರೆ? ನನ್ನ ಹತ್ರ ಚಾಕು ಇದೆ. ಗೈಸ್, ನನ್ನ ಹತ್ರ ಚಾಕು ಇದೆ ಅಂದರೆ ನಗ್ತಿದೆ ನೋಡ್ರಿ ಗೈಸ್. ಓ, ಹಿಡ್ಕೋ. ಬರ್ದಿರ್ತೀನ. ಹಾಂ, ಏನೋ ಬರ್ದಲ್ಲಿ ಬಿಡು ಅಂತ. ಗೈಸ್, ನಾವು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆ ಲೊಕೇಶನ್ ಸಿಕ್ಕಿಲ್ಲ. ಪಾಪ ಭುವನ್ ಫ್ರಸ್ಟ್ರೇಟ್ ಆಗಿ ನನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಿರಲ್ಲ. ಆ್ಯಂಡ್ ಇವಾಗ ಸೊ ಅಷ್ಟೇ. ಇವತ್ತು ಏನದು ಮಾತಂಗ ಹಿಲ್ಸ್. ಸೊ ಇವತ್ತು ನೀವು ನೋಡಿದ ಮಾತಂಗ ಹಿಲ್ಸ್. ಆ್ಯಂಡ್ ಅದಕ್ಕೆ ಹೇಳೋದು, ಯಾರು ಇವನ್ನ ಫಾಲೋ ಮಾಡಿಬಿಡ್ರಿ, ನಾನು ಅಷ್ಟೇ ಫಾಲೋ ಮಾಡಿರಿ. ಬಿಕಾಸ್ ನಾನು ನಿಮಗೆ ಯಾವಾಗಲೂ ವರ್ಕೌಟ್ ಮಾಡಿರಿ ಅಂತ ಹೇಳ್ತೀನಿ. ಬಟ್ ಇವನ ಜೊತೆಗೆ ಸೇರಿದರೆ ನೀವು ಲೇಸಿ ಯಾವ ಥರ ಆಗ್ಬೇಕಂತ ಹೇಳ್ಕೊಡ್ತಾನೆ ಏನು. ಬಟ್ ಅದಕ್ಕೆ ಇವ್ನ ಇನ್ಸ್ಟಾ ಐ ಡಿ ನಾನು ಮೆನ್ಷನ್ ಮಾಡಲ್ಲ. ಆ್ಯಂಡ್ ಇವ್ನು ಏನಾದರೂ ಕಂಟೆಂಟ್ ವೈರಲ್ ಆಗೋ ಥರ ಇದ್ದರೆ ಟ್ರೋಲ್ ಮಾಡಿ. ಬೇಡ,
ಗೈಸ್ ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಒಳ್ಳೆ ಅಲ್ಲಿವರೆಗೂ ಹೋಗ್ಬೋದು. ಗೈಸ್ ಹಿಂಗೆ ಕಮಲಾಪುರಿಂದ ಬರಬೇಕಾದಾಗೆ ನಿಮಗೆ, ಸೊ ನೀವು ನೋಡ್ಬೋದು ಇಲ್ಲಿ ಕಮಲಾಪುರ್ ಲೇಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಐ ಮೀನ್ ದಿಸ್ ಇಸ್ ಕಮಲಾಪುರ್ ಲೇಕ್. ಡವ್ ಮಾಸ್ಟರ್. ಗೋನ್ ಹೆಂಗೆ ಅನಿಸ್ತಿದೆ ಆಫ್ಟರ್ ಅ ಲಾಂಗ್ ಟೈಮ್ ಹೊಸಪೇಟೆಗೆ ಬಂದು? ಚೆನ್ನಾಗಿದೆನಾ? ನಮ್ಮ ಕಾಲೇಜ್ ಹಿಂದೆನೇ ಒಂದು ಕೆರೆ ಐತೆ. ಆ ಕೆರೆ ಪಾಯಿಂಟ್ ಕೊಟ್ಟಾಗ ಅಲ್ಲಿ ಲೈಟ್ ಹೌಸ್ ಇತ್ತಲ್ಲ, ಅಂದರೆ ಫುಲ್ಲು ನೀರು ಸೆಂಟ್ರಿಗೆ ಆಲ್ಮೋಸ್ಟ್ ನೀರು ಹತ್ರ ನಾವು ನೀರು ಮೇಲೆ ಇರ್ತೀವಿ, ಎಲ್ಲ ನೀರು ಇರ್ತದೆ ಮೇಲೆ ಹೈಟ್ ಇರ್ತದೆ, ಅಲ್ಲ ಐತಲ್ಲ ಅಂಥದ್ದು ಅಂಥ ಪಾಯಿಂಟ್ ಅದು ಫುಲ್ಲು ಮುಂದೆವರೆಗೆ ಇರೋದು ಬ್ರಿಡ್ಜ್ ಥರ. ಬ್ರಿಡ್ಜ್ ಥರ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಕುತ್ಕೊಳ್ಳೋಕೆ ಅಂತ ಪ್ಲೇಸ್ ಮಾಡೋದು. ಏನೋ ಮಾಡಬೇಕು, ಬಟ್ ಇದು ಚಿಕ್ಕದು ಕೆರೆ ಇದೆ ಅಂದರೆ ಇದು ದೊಡ್ಡದು. ಅದೇ ನೀರು ಇದು ತುಂಗಭದ್ರನಾ? ಇದು ಬೇರೆ ಅಲ್ಲಿಂದ ಇದಕ್ಕೆ ಹೋಗ್ಬೇಕು, ಬಳ್ಳಾರಿಗೆ ಹೋಗಿ